देवतां जन्मदात्रीं च देहपुष्टिविवर्धिनीं सर्वविद्याप्रदात्रीं च मातरं प्रणमाम्यहं देवं च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहं नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः वन्दे वरदहस्तं च सत्यधर्मस्वरूपिणं शान्तं दिव्यं गुरुं वन्दे वरदापुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं वसाकुलिस्थं तं देवं नारायणं नमाम्यहं वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ. ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು, ವಂದನೆಗಳು. ಮಿತ್ರರೇ, ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶರದೃತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆಯೆಂದು ಕೊನೆಗೊಳ್ಳುತ್ತದೆ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 3ನೇ ತಾರೀಕು ಅಕ್ಟೋಬರಿನಿಂದ 1ನೇ ತಾರೀಕು ನವೆಂಬರಿನ ತಾರೀಕಿನಂದು ಮುಗಿಯುವಂಥ ದಿನ. ಹಾಗಾಗಿ 3ನೇ ತಾರೀಕು ಅಕ್ಟೋಬರಿಂದ ನವೆಂಬರ್ 1ರವರೆಗೆ ಇರುವಂತಹ ಮಾಸ. ಈ ಒಂದು ಮಾಸ, ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು. ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ. ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ, ಶರಶ್ಚಂದ್ರ ಅಂತಲೇ ಕರೀತಾರೆ. ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ 12 ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿ ಎನ್ನುವನು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ, ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ. ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ತುಲಾ ರಾಶಿಯಿಂದ ಸ್ವಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗೆಯೇ ಇನ್ನು ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ನೀಚತ್ವವನ್ನು ಪಡೀತಾ ಇದ್ದಾನೆ. ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ. ಮಿತ್ರರೇ, ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ. ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ. ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ, ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ, ತಮಾಷೆಗೆ ಹೇಳಿರೋದು. ಇರಲಿ, ಯಾಕೆ ಅಂತಂದರೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡ್ತೀರಾ. ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಾಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ. ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ. ಹಾಗೆಯೇ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು. ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ. ಏನು ಅಂತ ಕೇಳಿದರೆ, ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದ್ದೇವೆ. ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದರೆ ಏನು, ಅದು ಯಾಕೆ ಹೀಗೆ, ಚಂದ್ರ ಏನು, ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ, ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ. ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಪ್ಲೇ ಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಅದನ್ನು ನೋಡದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರು. ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ, ಇನ್ನೊಬ್ಬರು ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ. ಏನು ಬೇಕಾದರೂ ಬರ್ಕೊಳ್ಳಿ. ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು. ಒಂದು ವರ್ಷ ವ್ಯತ್ಯಾಸದಿಂದಲೂ 27 ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ. ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರೆಗೂ ಕೂಡ ಹೊಂದುತ್ತಾರೆ. ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು, ಬೆಳಗು ಇರ್ಬೋದು, ಉದ್ದ ಇರ್ಬೋದು, ಗಿಡ್ಡ ಇರ್ಬೋದು, ದಪ್ಪ ಇರ್ಬೋದು, ರೋಗಿಷ್ಠರಾಗಿರ್ಬೋದು, ಅತ್ಯಂತ ದೃಢಕಾಯರಾಗಿರ್ಬೋದು, ಹಾಗೆಯೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು, ಹಾಗೆ ಬಡವರಾಗಿರ್ಬೋದು. ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ. ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ. ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ,
ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ. ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೇ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ? ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ, ತಂದೆಯನ್ನು ನಿರಂತರ ಗೌರವಿಸ್ತಾ, ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ, ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು, ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ. ಇದು ಇನ್ಪುಟ್ ಇದು ಔಟ್ಪುಟ್ ಆಗುತ್ತೆ. ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು. ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು. ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು. ಮಿತ್ರರೇ, ನೋಡೋಣ ಮುಂದಿನ ರಾಶಿಯ ಭವಿಷ್ಯ. ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ಆಶ್ವಯುಜ ಮಾಸದಲ್ಲಿ ಬುಧನು ರಾಶಾಧಿಪತಿಯಾಗಿ ಚತುರ್ಥ, ಪಂಚಮ, ಷಷ್ಠ ಈ ಒಂದು 3 ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೇಳಿದಾಗೇ. ಹಾಗಾಗಿ ರಾಶಿಯಲ್ಲಿ ಇರುವಂತಹ ಕುಜನು ಉತ್ತಮವಾದಂತಹ ಫಲವನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದಾನೆ. ಆದರೂ ಕೂಡ ಗುರುವು ವ್ಯಯದಲ್ಲಿ ಇರುವುದರಿಂದಾಗಿ ಅನೇಕ ವಿಧವಾದ ಹಿನ್ನಡೆ ಖಂಡಿತವಾಗಿರ್ಬೋದು. ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡ್ತಾ, ಗುರು ಆರಾಧನೆಯನ್ನು ಮಾಡ್ತಾ, ಆಂಜನೇಯನ ಆರಾಧನೆಯನ್ನು ಮಾಡಿದಂಥ ಯಾವ ವ್ಯಕ್ತಿಗಳಿದ್ದಾರೆ ಅವರು ಈ ಕಷ್ಟವನ್ನು ಖಂಡಿತವಾಗಿ ಅನುಭವಿಸಿಲ್ಲ. ಉತ್ತಮವಾದ ಫಲವನ್ನು ಮುಂದೂ ಕೂಡ ಪಡೆಯಲಿಕ್ಕಿದ್ದಾರೆ. ನೀವು ಕೂಡ ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಇನ್ನೂ ಕೂಡ ಅಂಥವ್ರಿಗೆ ಇಂತಹ ಒಂದು ಆರಾಧನೆಯನ್ನು ಮಾಡುವ ಮೂಲಕವಾಗಿ ಉತ್ತಮ ಫಲವನ್ನು ಅನುಭವಿಸಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ದ್ವಿತೀಯಾಧಿಪತಿಯಾದಂತಹ ಚಂದ್ರ ಉತ್ತಮವಾಗಿ ಆ ದ್ವಿತೀಯ ಸ್ಥಾನದ ನಿರ್ವಹಣೆಗಾಗಿ ನಿಮಗೆ ಕುಜನ ನೀಚತ್ವಕ್ಕೆ ಹೋಗ್ತಾನೆ. ಅಲ್ಲಿ ಉತ್ತಮವಾದ ಫಲ ಮಿತ್ರ ಕ್ಷೇತ್ರ ಅಥವಾ ಕುಟುಂಬ ಕ್ಷೇತ್ರ ಅಥವಾ ವ್ಯಾವಹಾರಿಕ ಕ್ಷೇತ್ರ, ಹಣಕಾಸಿನ ಕ್ಷೇತ್ರ, ಈ ಗುರುಬಲ ಇದ್ದವರಿಗೆ ಅತ್ಯುತ್ತಮವಾದಂತಹ ನಿರ್ವಹಣೆ ಆಗಿದೆ. ಆದರೆ ಇಲ್ಲದಿದ್ದವರಿಗೆ ಆಗಿಲ್ಲದಿದ್ದರಿಂದ ದುರ್ಗಿ ಆರಾಧನೆ, ಚೌಡಿ ಆರಾಧನೆ, ಅತಿ ಮುಖ್ಯವಾಗಿ ತಾಯಿಗೆ ನಿತ್ಯ ನಮಸ್ಕಾರ ಮಾಡುವುದರಿಂದ ಇದೆಲ್ಲವೂ ಕೂಡ ಸಾಧ್ಯವಾಗ್ತದೆ. ಇನ್ನು ಸಹೋದರರ ಸಹಕಾರ ಇತ್ಯಾದಿಗಳು ಕೂಡ ಸಾಮಾನ್ಯ ರೀತಿಯಲ್ಲಿ ಸಿಗುವಂಥ ಲಕ್ಷಣಗಳು. ಇನ್ನು ಮಾನಸಿಕ ನೆಮ್ಮದಿ ಎನ್ನುವಂಥದ್ದು ಕೇತು ವಿರುದ್ಧ ಗಣಪತಿಯ ಆರಾಧನೆಯನ್ನು ಮಾಡಿದವರಿಗೆ ಅತ್ಯುತ್ತಮವಾದ ಮಾನಸಿಕ ನೆಮ್ಮದಿ ಈ ಒಂದು ಮಿಥುನ ರಾಶಿಯವರಿಗೆ ಇರ್ತದೆ. ಮಾನಸಿಕವಾಗಿ ಅನೇಕ ವಿಧವಾದ ಗೊಂದಲಗಳು ಸೃಷ್ಟಿಯಾಗಿದ್ದಲ್ಲಿ ಗಣಪತಿಯ ಆರಾಧನೆ ಅತಿ ಮುಖ್ಯವಾಗಿದೆ. ಪಂಚಮಕ್ಕೆ ಹೋಗ್ತಕ್ಕಂತಹ ರವಿಯಿಂದಾಗಿ ಮತ್ತು ಬುಧನಿಂದಾಗಿ ಉತ್ತಮ ಫಲಗಳಿದ್ದು ಕೂಡ ಆ ಒಂದು ಈಶ್ವರನ ಆರಾಧನೆಯಿಂದ ಅನಿಷ್ಟಗಳು ದೂರವಾಗುವಂಥ ಯೋಗಗಳು ಕಂಡುಬರ್ತದೆ. ಹಾಗೆ ಷಷ್ಠದಲ್ಲಿ ಅಧಿಪತಿ ಅಂತ ಕುಜ ಲಗ್ನದಲ್ಲಿರುವಂಥದ್ದು ಅನೇಕರು ಮಾಟ ಮಂತ್ರ ಯೋಗಗಳನ್ನು ಪಡೆಯುವಂಥ ಯೋಗ ಈ ಮಿಥುನ ರಾಶಿಯವರು ಅದಾಗಲೇಬೇಕು ಅಂತಿಲ್ಲ, ಆದವರು ಇದ್ದಾರೆ, ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಆಗುವಂಥ ಯೋಗಗಳು ನಿರಂತರವಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ತಕ್ಕಂತಹ ಯೋಗ್ಯ ಪರಿಹಾರವನ್ನು ಸೂಕ್ತವಾಗಿ ಸರಿಯಾಗಿ ಕಂಡುಕೊಳ್ಳಿ. ಅದಕ್ಕೆ ಬೇಕಾದರೆ ಮಾಹಿತಿಗಾಗಿ ಬೇಕಿದ್ದರೂ ನಮ್ಮನ್ನು ಸಂಪರ್ಕಿಸ್ಬೋದು, ನಿಮ್ಮ ಇಚ್ಛೆ. ಹಾಗಾಗಿ ಇನ್ನು ಮುಂದಿನ ಇದನ್ನು ಗಮನಿಸ್ತಾ ಹೋದರೆ ಈ ಒಂದು ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿಯಾದ ಗುರು ವ್ಯಯದಲ್ಲಿರುವುದರಿಂದಾಗಿ ಗಂಡ ಹೆಂಡತಿಯರಲ್ಲಿ ಮಾತಿನ ವಾಗ್ವಾದಗಳು ಬೇಡ. ಹಾಗೂ ಮದುವೆ ಮಾಡ್ತಕ್ಕಂತಹ ಯೋಚನೆ ಇದ್ದವರು ದಯವಿಟ್ಟು ಜಾತಕ ಪರಿಶೀಲಿಸಿಕೊಳ್ಳಿ. ದೈವಾನುಗ್ರಹ ಕಡಿಮೆ ಇದ್ದಂತೆ ಕಾಣ್ತಾ ಇದೆ. ಅವರವರ ಜಾತಕವನ್ನು ಪರಿಶೀಲನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥ ಕ್ರಿಯೆಯನ್ನು ಮಾಡಿ. ಹಾಗೆ ಅಷ್ಟಮಾಧಿಪತಿಯಾದಂತಹ ಶನಿಯು ಭಾಗ್ಯದಲ್ಲಿರುವಂಥದ್ದು ಪೂರ್ವದ ಪುಣ್ಯವನ್ನು ಶನೀಶ್ವರನಿಂದ ನೀವು ಪಡಿತಾ ಇದ್ದೀರ. ಕುಲದೇವತಾ ಆರಾಧನೆ ಫಲ ನಿಮಗೆ ನಿಧಾನಗತಿಯಲ್ಲಿ ಬರ್ತಾ ಇರತಕ್ಕಂಥ ಲಕ್ಷಣಗಳಿದೆ. ಉತ್ತಮವಾದ ಫಲವೇ ನಿಮಗೆ ಲಭ್ಯವಾಗ್ತದೆ. ಉದ್ಯೋಗದಲ್ಲಿ ಅನೇಕ ವಿಧವಾದಂಥ ಗೊಂದಲಗಳು ಸೃಷ್ಟಿಯಾಗಿರುವಂಥ ಲಕ್ಷಣಗಳು ಅತಿಯಾಗಿ ಕಂಡು ಬರ್ತಾ ಇರುವಂಥ ಮಿಥುನ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಭಯಪಡುವ ಅಗತ್ಯ ಇಲ್ಲ. ನಾಗ ಮತ್ತು ಗಣಪತಿ ಆರಾಧನೆ ಮಾಡಿದರೆ ಅದಕ್ಕೆಲ್ಲವೂ ಈ ಆಗಿರುವಂಥ ಘಟನೆಗಳಿದ್ದರೆ ಆಗಲಿ ಅಥವಾ ಮುಂದೆ ಆಗುವ ಘಟನೆಗಳಿರಲಿ ಅವೆಲ್ಲವೂ ಶುಭವಾಗಿ ಪರಿಣಮಿಸ್ತದೆ. ಮತ್ತು ಏಕಾದಶಾಧಿಪತಿಯಾದಂತಹ ಕುಜನು ರಾಶಿಯಲ್ಲಿರುವುದರಿಂದ ಅತ್ಯುತ್ತಮವಾದ ಲಾಭ ದೇವಿಯ ಆರಾಧನೆಯಿಂದ, ಆಂಜನೇಯನ ಆರಾಧನೆಯಿಂದ ಕಂಡು ಬರ್ತದೆ. ಇದೆಲ್ಲಕ್ಕೂ ಕೂಡ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆ ಮಾಡಿಕೊಂಡಾಗ ವ್ಯಯದಲ್ಲಿರುವ ಗುರುವಿನ ಆರಾಧನೆಯ ಒಂದು ಫಲದಿಂದ ನಿಮಗೆ ಉತ್ತಮವಾದ ಫಲ ಖಂಡಿತವಾಗಿ ಲಭ್ಯವಾಗಿದೆ. ಮಿಥುನ ರಾಶಿಯವರಿಗೆ ಧನ್ಯವಾದಗಳು. ಮುಖ್ಯವಾಗಿ ವಿಶೇಷವಾಗಿ ಒಂದು ಮಾಹಿತಿ ಇದೆ, ಇದನ್ನು ದಯವಿಟ್ಟು ಗಮನಿಸಿ. ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಅಂದರೇನು? ಯಾವ ಮಕ್ಕಳನ್ನು ಸಮಾಜದ ಆಸ್ತಿಯಾಗಿ ತಂದೆ ತಾಯಿ ಆಸ್ತಿಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಶಕ್ತಿಯೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ. ಮಕ್ಕಳಲ್ಲಿ ಒಂದು ಸಂಕಲ್ಪ ಶಕ್ತಿಯನ್ನು ಜಾಗೃತ ಮಾಡಿ ಅವರಲ್ಲಿ ಅಧ್ಯಯನ ಆಸಕ್ತಿಯನ್ನು ಮೂಡಿಸಿ, ಸ್ವಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ, ಹ್ಯಾಂಡ್ ರೈಟಿಂಗ್ ಇರಬಹುದು ಅಥವಾ ಅವರ ಅಧ್ಯಯನಶೀಲತೆ ಇರಬಹುದು, ಹಾಗೆಯೇ ಅವರ ಅಧ್ಯಯನ ಆಸಕ್ತಿ ಇರಬಹುದು, ಅದೇ ರೀತಿಯಾಗಿ ಉತ್ತಮ ಸಂಸ್ಕಾರದ ವಿಚಾರ ಇರಬಹುದು, ಅದೇ ರೀತಿಯಾಗಿ ವೈಯಕ್ತಿಕ ವ್ಯಕ್ತಿತ್ವದ ಬೆಳವಣಿಗೆ ಇರಬಹುದು, ಅವರ ಒಂದು ಪ್ರತಿಭೆಯ ಒಂದು ಉನ್ನತಿ ಇರ್ಬೋದು. ಇದನ್ನೆಲ್ಲ
ಒಟ್ಟುಗೂಡಿಸಿ ಸಮಗ್ರವಾದ ಒಂದು ಪ್ರಯತ್ನ ನೀಡ್ತಾ ಇದ್ದರೆ ಅದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ. ಇದು ಪ್ರತಿ ಸಂಡೇ 4 ರಿಂದ 6 ಆಫ್ಲೈನಲ್ಲಿ ಶಿವಮೊಗ್ಗದವರಿಗೆ ಮಾತ್ರ ಲಭ್ಯ ಇದೆ. ದಯವಿಟ್ಟು ಇದಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಕ್ಲಾಸ್ ಅಂತ ಹಾಕಿ ವಾಟ್ಸಪ್ ಮಾಡೋದರಿಂದ ಅಂತಹ ಮಕ್ಕಳ ಅಭಿವೃದ್ಧಿ ಖಂಡಿತ ಆಗಿರ್ತದೆ. ಅವರ ಜೀವನದಲ್ಲಿ ನಿಮ್ಮ ಆಸ್ತಿಯಾಗಿ ಪರಿಣಮಿಸ್ತಾರೆ. ಆತ್ಮೀಯ ಧನ್ಯವಾದಗಳೊಂದಿಗೆ ಮಿತ್ರರೇ, ನಮಸ್ಕಾರಗಳು.